ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸೊಸೆ ಸೀರಿಯಲ್ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ನವ್ಯ ಸುಭಾಷನ್ಗೆ ಫೋನ್ ಮಾಡಿದಾಗ ಹೇಳು ಸ್ವೀಟಿ ಅಂತ ಸುಭಾಷ ಹೇಳ್ತಾನೆ. ನಾನ್ ಫೋನ್ ಮಾಡಿದ್ಮೇಲೆನೆ ನಿಮ್ಗೆ ಸ್ವೀಟಿ ಬೇಬಿ ಅಂತ ಎಲ್ಲ ಬರೋದು. ಅದಕ್ಕೂ ಮುಂಚೆ ನಿಮ್ಗೆ ನನ್ ನೆನ್ಪೇ ಆಗೋದಿಲ್ಲ ಅಲ್ವಾ? ನನ್ಗೊಂದ್ ಫೋನ್ ಮಾಡಲ್ವಲ್ಲ ನೀವು ಅಂತ ನವ್ಯ ಕೇಳ್ತಾಳೆ. ಅಯ್ಯೋ, ಹಂಗೆಲ್ಲ ಏನು ಇಲ್ಲ ಸ್ವೀಟಿ. ಅದು ಫೋನ್ ಅಲ್ಲಿ ಚಾರ್ಜ್ ಇರ್ಲಿಲ್ಲ, ಅದಕ್ಕೆ ಚಾರ್ಜ್ ಹಾಕಿದ್ದೆ ಅಷ್ಟೇಯ. ಚಾರ್ಜ್ ಆದ್ಮೇಲೆ ನಿನ್ಗೆ ಫೋನ್ ಮಾಡುಮ ಅಂತ ಅನ್ಕೊಂಡೆ, ಅಷ್ಟೊತ್ಗೆ ನೀನೇ ಫೋನ್ ಮಾಡ್ಬಿಟ್ಟೆ ಅಂತ ಸುಭಾಷ ಹೇಳ್ಬೇಕಾದ್ರೆ, ಈ ತರ ಕಾಣ ಹೇಳೋರ್ ಕಂಡ್ರೇನೆ ನನ್ಗೆ ಇಷ್ಟ ಆಗಕ್ಕಿಲ್ಲ ಅಂತ ನವ್ಯ ಹೇಳ್ತಾಳೆ. ಸಾರಿ ಸ್ವೀಟಿ ಅಂತ ಸುಭಾಷ ಹೇಳ್ಬೇಕಾದ್ರೆ, ನೋಡಿ ನನಗೆ ಈ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ, ಹಿಂದಿಲಿ, ಫ್ರೆಂಚ್ ಅಲ್ಲಿ ಅಂತ ಇಷ್ಟ ಆಗ್ದಿರೋ ಒಂದೇ ಒಂದು ವರ್ಡ್ ಅಂದ್ರೆ ಅದು ಈ ಸಾರಿ ಅನ್ನೋದು. ಅದಕ್ಕೆ ನೀವ್ ನನ್ನ ಹತ್ರ ಸಾರಿ ಮಾತ್ರ ಹೇಳ್ಬೇಡಿ ಅಂತ ನವ್ಯ ಹೇಳ್ಬೇಕಾದ್ರೆ, ಹೋ ಗೊತ್ತಿಲ್ದೆ ಏನೋ ಹೇಳ್ಬಿಟ್ಟೆ, ಸಾರಿ ಸ್ವೀಟಿ ಅಂತ ಸುಭಾಷ ಹೇಳ್ತಾನೆ. ಈಗ ತಾನೇ ಹೇಳಿದೀನಿ, ಆಗ್ಲೇ ಮತ್ತೆ ಸಾರಿ ಅಂತಿದ್ದೀರಲ್ಲ ಅಂತ ನವ್ಯ ಹೇಳ್ಬೇಕಾದ್ರೆ, ಸರಿ ಆಯ್ತು ಸ್ವೀಟಿ ಅಂತ ಸುಭಾಷ ನಗ್ತಿರ್ತಾನೆ. ನನ್ನ ಹತ್ರ ಸಾರಿ ಹೇಳೋದು ಇದೇ ಲಾಸ್ಟ್ ಆಗಿರ್ಬೇಕು, ಅರ್ಥ ಆಯ್ತಾ ಅಂತ ನವ್ಯ ಹೇಳ್ಬೇಕಾದ್ರೆ, ಸರಿ ಸ್ವೀಟಿ. ಆ ಆಮೇಲೆ ಸ್ವೀಟಿ, ನಾನ್ ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕಾಗಿತ್ತು ಅಂತ ಸುಭಾಷ ಹೇಳ್ದಾಗ, ಏನದು ಅಂತ ನವ್ಯ ಕೇಳ್ತಾಳೆ. ಸ್ವೀಟಿ, ನೀನು ಮಾಮೂಲಿ ಹುಡುಗಿ ಅಲ್ಲ ಸ್ವೀಟಿ, ನೀನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಏನ್ ಧೈರ್ಯ, ಏನ್ ಗತ್ತು, ನೀನ್ ಮಾತಾಡ್ಬೇಕಾದ್ರೆ ಆ ಸ್ಟೈಲ್ ಇದೆಯಲ್ಲ, ಅದು ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಬೇಬಿ ಅಂತ ಸುಭಾಷ ಹೇಳ್ಬೇಕಾದ್ರೆ, ನಿಜನಾ ಅಂತ ನವ್ಯ ಕೇಳ್ತಾಳೆ. ಹೌದು ಸ್ವೀಟಿ, ನಮ್ಮ ಅವ್ವನ್ ಮೇಲೆ, ನಮ್ಮ ಅಪ್ಪನ ಮೇಲೆ ಅಷ್ಟೇ ಯಾಕೆ, ನನ್ ಮೇಲೆ, ನನ್ ವಂಶದ ಮೇಲೆನೆ ಬೇಕಾದ್ರೆ ಸತ್ಯ ಮಾಡಿ ಹೇಳ್ತೀನಿ. ಇದೆಲ್ಲ ಸುಮ್ನೆ ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ, ನನ್ ಮನಸ್ಫೂರ್ತಿಯಾಗಿ ಹೇಳ್ತಾವನಿ. ನಿನ್ ತರ ಹುಡ್ಗಿ ಸಿಕ್ಕದಕ್ಕೆ ನಾನ್ ತುಂಬಾನೇ ಪುಣ್ಯ ಮಾಡಿದ್ದೆ ಅಂತ ಸುಭಾಷ ನವ್ಯನ ಹೊಗಳ್ತಿರ್ತಾನೆ. ಇದನ್ನ ಕೇಳಿ ನವ್ಯ ಸಿಕ್ಕಾಪಟ್ಟೆ ಖುಷಿ ಪಡ್ತಿರ್ತಾಳೆ. ಹಂಗೆ ಅವ್ರಿಬ್ರು ರಾತ್ರಿ ಎಲ್ಲ ಮಾತಾಡ್ತಿರ್ತಾರೆ. ಈ ಕಡೆ ವಿದ್ಯಾ ರೋಡ್ನಾಗೆ ನಡ್ಕೊಂಡ್ ಹೋಗ್ಬೇಕಾದ್ರೆ ಎದುರುಗಡೆಯಿಂದ ಭದ್ರ ತನ್ ಬೈಕ್ ಅಲ್ಲಿ ಬರ್ತಾ ಇರ್ತಾನೆ. ಆಗ ಸಡನ್ ಆಗಿ ಗಾಡಿ ನಿಲ್ಸಿ, ಇವಳು ಯಾಕೆ ಈ ರೋಡಲ್ಲಿ ಬರ್ತಾ ಇದ್ದಾಳು ಅಂತ ಮನ್ಸ್ನಾಗೆ ಅನ್ಕೊಂಡು ವಿದ್ಯೆನೆ ನೋಡ್ತಿರ್ತಾನೆ. ಅಷ್ಟೊತ್ಗೆ ಭದ್ರನ್ಗೆ ಗೊತ್ತಿರೋರು ರೋಡ್ನಾಗೆ ಸಿಕ್ಕಿ ಭದ್ರಿನ ಹತ್ರ ಮಾತಾಡ್ಬೇಕಾದ್ರೆ ಅದನ್ನ ವಿದ್ಯಾ ನೋಡ್ತಾಳೆ. ಇವ್ರ ಪಾಡ್ಗೆ ಇವ್ರು ಮಾತಾಡ್ಕತಾ ಇರ್ಲಿ, ನನಗೇನು ಅಂತ ಯೋಚನೆ ಮಾಡ್ತಾ ವಿದ್ಯಾ ಅವಳ ಪಾಡ್ಗಳು ಹೋಗ್ಬೇಕಾದ್ರೆ ಅಲ್ಲಿ ಭದ್ರನ್ ಜೊತೆ ಮಾತಾಡ್ತಿರೋ ವ್ಯಕ್ತಿಗಳು, ಲೋ ಭದ್ರ, ಅದು ನೀನ್ ಹೆಂಡ್ತಿ ತಾನೆ ಅಂತ ಕೇಳ್ತಾರೆ. ಆಗ ಭದ್ರ ವಿದ್ಯೆನ ತಿರುಗಿ ನೋಡ್ತಾನೆ. ಹೌದು ಅಣ್ಣ ಅಂತ ಭದ್ರ ಹೇಳ್ದಾಗ, ಹೌದು, ಕೋರ್ಟ್ ಅಲ್ಲಿ ಕೇಸ್ ನಡೀತಿತ್ತಲ್ಲ, ಅದನ್ನ ವಾಪಸ್ ತಕೊಬಿಟ್ರ ಅಂತ ಆ ವ್ಯಕ್ತಿಗಳು ಕೇಳ್ತಾರೆ. ಕೇಸ್ ವಾಪಸ್ ತಕೊಂಡ ಅಂತ ಯಾರು ನಿಮ್ಗೆ ಹೇಳ್ದವ್ರು ಅಂತ ಭದ್ರ ಕೇಳ್ದಾಗ, ಹಂಗಲ್ಲ ಕಣ ಭದ್ರ, ಇಬ್ರು ಒಂದೇ ಮನೇಲಿದ್ದೀರಿ, ಆಮೇಲೆ ಇಬ್ರು ಚೆನ್ನಾಗಿ ಮಾತಾಡ್ತೀರಿ, ಒಬ್ರನ್ನೊಬ್ರು ಬಿಟ್ಕೊಡಕ್ಕಿಲ್ಲ, ಇಬ್ರು ಚೆನ್ನಾಗಿದ್ದೀರಿ ಅಂತ ಇಡೀ ಊರ್ಗೂರೇ ಮಾತಾಡ್ಕತಾ ಇದಲ್ಲ ಅಂತ ವ್ಯಕ್ತಿಗಳು ಹೇಳ್ಬೇಕಾದ್ರೆ, ಏನು ಊರ್ ಒಳಗಡೆ ನನ್ ಬಗ್ಗೆ ಮಾತಾಡ್ತಿದ್ದಾರೆ, ಅಲ್ಲ ನಮ್ಮನೆ ವಿಷಯ ಊರವ್ರಿಗೆ ಹೆಂಗ್ ಗೊತ್ತಾಯ್ತು ಅಂತ ಭದ್ರ ಕೇಳಿದಾಗ, ಭದ್ರ, ಹಂಗೆ ಕಣ್ಲ ಎಲ್ರು ಮಾತಾಡ್ತಾ ಇರೋದು, ನೀವು ಡೈವರ್ಸ್ ತಕೊಳಕಿಲ್ಲ, ನೀವಿಬ್ರು ಮತ್ತೆ ಒಂದಾಯ್ತೀರಿ ಅಂತ ಇಡೀ ಊರೇ ಮಾತಾಡ್ತಾ ಇದೆ. ಎಷ್ಟೇ ಕೋಪ ಇದ್ರು ಒಬ್ರನ್ನೊಬ್ರು ಬಿಟ್ಕೊಡಕ್ಕಿಲ್ವಂತೆ. ಹಂಗಿರ್ಬೇಕಾದ್ರೆ ಇಬ್ರು ಡೈವರ್ಸ್ ಹೆಂಗ್ ತಗಂದಿರಿ ಹೇಳು? ಡೈವರ್ಸ್ ತಕೋಬೇಕು ಅಂದ್ರೆ ಅದಕ್ಕೆ ಬೇರೆ ರೀತಿ ಇರ್ಬೇಕು, ಕೋಪ, ಜಗಳ ಇದೆಲ್ಲ ಇದ್ರೆ ತಾನೇ ಡೈವರ್ಸ್ ತಕೊಳಕಾಗೋದು ಅಂತ ವ್ಯಕ್ತಿಗಳು ಹೇಳ್ಬೇಕಾದ್ರೆ, ಇಲ್ಲ ಇಲ್ಲ, ನಾನ್ ಡೈವರ್ಸ್ ತಕತೀನಿ, ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ ಅಂತ ಭದ್ರ ಹೇಳ್ತಾನೆ. ಅಯ್ಯೋ, ಖಂಡಿತ ನೀವು ತಗೊಳ್ಳೋದಿಲ್ಲ ಬಿಡಿ, ಬೇಕಾದ್ರೆ ಬರ್ಕೊಡ್ತೀನಿ, ನೀವಂತೂ ಡೈವರ್ಸ್ ತಕೊಳ್ಳೋದೇ ಇಲ್ಲ ಅಂತ ಹೇಳ್ತಾ ಆ ವ್ಯಕ್ತಿಗಳು ಅಲ್ಲಿಂದ ಹೋಯ್ತಾರೆ. ಯಾರು ಇವ್ರೆಲ್ಲ, ಎಲ್ಲಿಂದ ಬರ್ತಾರೋ ಏನೋ, ಅವ್ರ ಪಾಡ್ಗ ಅವ್ರು ಬಂದ್ರು, ನೀವು ಡೈವರ್ಸ್ ತಕೊಳಕಿಲ್ಲ ಅಂತ ಹೇಳ್ತಾವ್ರೆ, ಅದ್ರಲ್ಲೂ ಗ್ಯಾರಂಟಿಯಾಗಿ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತಾವ್ರೆ. ಛೇ, ಇವಳೊಬ್ಳು ಇಷ್ಟೊತ್ತಾಗೆ ಈ ಕಡೆಗೆ ಎಲ್ಲಿ ಹೋಯ್ತಾ ಇದ್ದಾಳು ಅಂತ ಭದ್ರ ಮನ್ಸ್ನಾಗೆ ಅನ್ಕಂದು ಗಾಡಿ ತಿರ್ಗಿಸ್ಕೊಂಡು ವಿದ್ಯಿನ್ ಪಕ್ಕದಾಗೆ ಗಾಡಿ ತಕೊಂಡೋಯ್ತಾ, ಏಯ್ ನಿತ್ಕೊಳಮ್ಮಿ ಅಂತ ಹೇಳ್ತಾನೆ. ಏನ್ ಗೌಡ್ರೆ ಅಂತ ವಿದ್ಯಾ ಕೇಳ್ಬೇಕಾದ್ರೆ, ಈ ಟೈಮ್ನಾಗೆ ಈ ರೋಡಲ್ಲಿ ಏನ್ ಹೋಯ್ತಿದಿ ನೀನು ಅಂತ ಭದ್ರ ಕೇಳ್ದಾಗ, ಅದು ಓಟು ಕೆಲ್ಸ ಮುಗಿಸ್ಕೊ ಬರೋಷ್ಟೊತ್ಗೆ ಲೇಟ್ ಆಯ್ತು, ಅದಕ್ಕೆ ಎಲ್ಲಾ ಬಸ್ಗಳು ಹೊಂಟೋಗಿದ್ದು, ನೆಕ್ಸ್ಟ್ ಬಸ್ ಬರುವವರೆಗೂ ಕಾಯ್ಕೊಂಡಿದ್ರೆ ಕಾಲೇಜ್ಗೆ ಲೇಟ್ ಆಯ್ತದೆ, ಅದಕ್ಕೆ ಇನ್ನೊಂದ್ 2 ಕಿಲೋಮೀಟರ್ ನಡ್ಕೊಂಡ್ ಹೋದ್ರೆ ಇನ್ನೊಂದೂರ್ ಬಸ್ ಸ್ಟಾಪ್ ಬರ್ತದೆ, ಅಲ್ಲಿ ಬಸ್ಗಳು ಜಾಸ್ತಿ ಸಿಗ್ತವೆ, ಅದಕ್ಕೆ ನಾನ್ ನಡ್ಕೊಂಡ್ ಹೋಯ್ತಿದ್ದೆ, ಕಾಲೇಜಿಗೆ ಗೊತ್ತಾಯ್ತಾ ಇದೆ, ಮೊದಲನೇ ಪೀರಿಯಡ್ ದೊಡ್ಡ ಡಾಕ್ಟರ್ ತಕತಾರೆ, ಲೇಟ್ ಆಗೋದ್ರೆ ಬೈತಾರೆ, ಇಲ್ಲಾಂದ್ರೆ ಬಾಗ್ಲಾಗೆ ನಿತ್ಕೋ ಅಂತ ಪನಿಷ್ಮೆಂಟ್ ಕೊಡ್ತಾರೆ, ಅದಕ್ಕೆ ಬಿರ್ಬಿರ್ನೆ ಒಯ್ತೀನಿ ಅಂತ ವಿದ್ಯೆ ಹೇಳ್ಬೇಕಾದ್ರೆ, ಅಲ್ಲ ಹಿಂಗ್ ನಡ್ಕೊಂಡ್ ಹೋಗ್ಬಿಟ್ರೆ ನೀನು ಬಸ್ನ ಕರೆಕ್ಟ್ ಆಗಿ ಹಿಡ್ಕೊಂಡು ಕಾಲೇಜ್ಗೆ ಹೊಂಟೋಗ್ಬಿಟ್ಟಿಯಾ ಅಂತ ಭದ್ರ ಕೇಳ್ಬೇಕಾದ್ರೆ, ಅರ್ಧ ಗಂಟೆ ಲೇಟ್ ಆಗಿ ಹೋಗೋಕ್ಕಿಂತ 1/4 ಗಂಟೆ ಲೇಟ್ ಆಗಿ ಹೋಗೋದು ಎಷ್ಟೋ ವಾಸಿ ಅಲ್ವೇ? ಸರಿ ಗೌಡ್ರೆ, ನನ್ ಗೊತ್ತಾಯ್ತಾ ಇದೆ, ನಾನು ಒಯ್ತೀನಿ ಅಂತ ವಿದ್ಯೆ ಹೇಳ್ಬೇಕಾದ್ರೆ, ಸರಿ ಬಂದು ಗಾಡಿ ಕುತ್ಕೋ ಅಂತ ಭದ್ರ ಹೇಳ್ತಾನೆ.
ಗಾಡಿಲ್ ಕುತ್ಕೋಬೇಕೆ ಯಾಕ್ ಗೌಡ್ರೆ ಅಂತ ವಿದ್ಯಾ ಕೇಳ್ದಾಗ, ಏಯ್ ನಿನ್ಗೇನು ಎಲ್ಪ್ ಮಾಡಕ್ಕೆ ಅಂತ ಹೇಳ್ತಿಲ್ಲ ನಾನು ಅಂತ ಭದ್ರ ಹೇಳ್ತಾನೆ. ಹಂಗಿದ್ಮೇಕೆ ಇನ್ನೆಂತ ಕುತ್ಕೋ ಅಂತ ಹೇಳ್ತಿರೋದು, ನನ್ಗೆ ನಿಮ್ ಸಹಾಯ ಎಲ್ಲ ಏನು ಬೇಕಿಲ್ಲ ಅಂತ ವಿದ್ಯಾ ಹೇಳ್ತಾಳೆ. ನಾನು ಅದೇ ಕಡೆ ಒಯ್ತೀವ್ನಿ, ಹೋಗ್ಲಿ ಪಾಪ ಅಂತ ಬುಡುಮ ಅಂತ ಹೇಳಿದ್ರೆ ಏನೋ ಇದನ್ನೇ ದೊಡ್ಡದಾಗಿ ಸಹಾಯ ಅದು ಇದು ಅಂತ ದೊಡ್ಡದಾಗಿ ಲೆಕ್ಚರ್ ಕೊಡ್ತಾಳೆ ಅಂತ ಭದ್ರ ಹೇಳ್ದಾಗ, ಅಲ್ಲ ನೀವ್ ಇತ್ತ ಕಡೆ ಹೋಗ್ಬೇಕು ಅಂತಿದ್ರೆ ಆ ಕಡೆಗೆ ಏನ್ ಕೊಯ್ತಿದ್ರಿ ಅಂತ ವಿದ್ಯಾ ಕೇಳ್ತಾಳೆ. ಅದು ಈ ಕಡೆಗ್ ಹೋಗ್ಬೇಕಾದ್ರೇನೆ ನನ್ಗೆ ಆ ಕಡೆ ಕೆಲ್ಸ ಅದೆ ಅಂತ ಗೊತ್ತಾಯ್ತು, ಅದಕ್ಕೆ ಯೂಟರ್ನ್ ತಕೊಂಡ್ ಬಂದೆಪ್ಪ. ಎಲ್ಲಾ ವಿಷಯನೇ ನಿಂಗೆ ಹೇಳ್ಕ ಕುತ್ಕೋಬೇಕೆ, ಈಗ ಬತ್ತಿಯ ಬರಲ್ವೋ ಅಂತ ಭದ್ರ ಹೇಳ್ದಾಗ, ಅಲ್ಲ ಆ ಊರ್ನಾಗೆ ನಿಮ್ಗೆ ಏನ್ ಕೆಲ್ಸ ಇದ್ದದು ಅಂತ ವಿದ್ಯಾ ಕೇಳ್ದಾಗ, ಅದು ನಾನ್ ಸ್ಕೂಲ್ನಾಗ ಓದ್ಬೇಕಾದ್ರೆ ನನ್ ಜೊತೆ ಒಂದ್ ಹುಡ್ಗ ಓದ್ತಿದ್ದ, ಅವನು ಅವನ್ ಮಗಿಗೆ ಕಿವಿ ಚುಚ್ಚೋ ಶಾಸ್ತ್ರ ಅದೇ ಬಾ ಅಂತ ಹೇಳಿದ್ದ, ಅದನ್ನ ಮರ್ತ್ಬಿಟ್ಟಿದ್ದೆ, ಅದು ಇವಾಗ ಗೆಪ್ತಿಗ್ ಬತ್ತು, ಹೋಗಿ ಮುಯ್ಯಿ ಹಾಕ್ಬಿಟ್ಟು ಊಟ ಮಾಡ್ಕ ಬಂದ್ರ ಆಯ್ತಪ್ಪ. ಅಲ್ಲ ಯಾಕೆ ಇಷ್ಟೊಂದು ಪ್ರಶ್ನೆ ಮಾಡ್ತಿದ್ದಿ, ಈಗ ಬತ್ತಿಯ ಬರಲ್ವೋ ಅಂತ ಭದ್ರ ಕೇಳ್ದಾಗ, ಬತ್ತೀನಿ ಅಂತ ಹೇಳ್ತಾ ವಿದ್ಯಾ ಭದ್ರನ್ ಗಾಡಿನಾಗೆ ಕುತ್ಕೋತಾಳೆ. ಆಮೇಲೆ ಇನ್ನೊಂದ್ ವಿಷಯ, ಬಂದು ಹಿಂಗ್ ಕುತ್ಕೊಂಡು ಇಲ್ಲಿ ನಾನ್ ಕರ್ಕೊಂಡ್ ಹೋದೆ ಅಂತ ಶಾನೆ ಖುಷಿ ಪಡ್ಬೇಡ. ಮನೆಯಾಗೆ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಂತ ಎಲ್ಲ ಯೂಸ್ ಮಾಡ್ತಿದ್ಯಲ್ಲ ದುಡ್ಡು ಕೊಟ್ಬಿಟ್ಟು, ಹಂಗೆಯ ದುಡ್ಡು ಕೊಟ್ಟು ಇವಾಗ ನೀನ್ ನನ್ ಜೊತೆ ಬರ್ಬೇಕು ಆಯ್ತಿ ಅಂತ ಭದ್ರ ಹೇಳ್ದಾಗ, ಸರಿ ಆಯ್ತು ಎಷ್ಟ್ ಕೊಡ್ಬೇಕು ಅಂತ ವಿದ್ಯಾ ಹೇಳ್ತಾಳೆ. ಆ ಒಂದ್ 300 ರೂಪಾಯಿ ಕೊಡು ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಅಂತ ಭದ್ರ ಹೇಳ್ದಾಗ, ಏನು 300 ರೂಪಾಯಿ ಕೊಡ್ಬೇಕೆ, ಅಲ್ಲ ಇಲ್ಲಿಂದ ಅಲ್ಗ್ ಹೋಗೋಕೆ 30 ರೂಪಾಯಿ ಇದ್ರೆ ಸಾಕಪ್ಪ, ಅದ್ರಲ್ಲೂ ಹೆಣ್ಮಕ್ಳಿಗೆ ಇವಾಗ ಫ್ರೀ ಟಿಕೆಟ್, ನೀವ್ ನೋಡಿದ್ರೆ 300 ರೂಪಾಯಿ ಕೇಳ್ತಿದಿರಿ ಅಂತ ವಿದ್ಯಾ ಹೇಳ್ತಾಳೆ. ಬಸ್ನಾಗೆ ನೀನು ಫ್ರೀ ಆಗಿ ಹೋಗ್ಬೋದು, ಆದ್ರೆ ಇಲ್ಲಿ ಗಾಡಿಲಿ ನೀನು ಆರಾಮಾಗಿ ಹೋಗ್ಬೋದಲ್ವೇ, ಅದಕ್ಕೆ 300 ರೂಪಾಯಿ ಆಯ್ತದೆ, ಕೊಡ್ಕೊಡು ದುಡ್ನ ಅಂತ ಭದ್ರ ಹೇಳ್ದಾಗ, ಗೌಡ್ರೆ ಇದು ತುಂಬಾ ಅನ್ಯಾಯ ಆಯ್ತು ಅಂತ ವಿದ್ಯಾ ಹೇಳ್ತಾಳೆ. ಹೌದೌದು, ತಾವು ಮಾಡೋದಕ್ಕಿಂತ ಅನ್ಯಾಯ ಏನಲ್ಲ ಬಿಡು ಅಂತ ಭದ್ರ ಗೊಣಗಾಡ್ತಿರ್ತಾನೆ. ಆಗ ವಿದ್ಯಾ ತನ್ ಬ್ಯಾಗ್ ಇಂದ ದುಡ್ಡು ತೆಗ್ದು ಭದ್ರನ್ ಕೈಗೆ ಕೊಡ್ತಾಳೆ. ಆಗ ಭದ್ರ ವಿದ್ಯಿನ್ ಬ್ಯಾಗ್ ನ ಇಸ್ಕೊಂಡು ಮುಂದೆಗಡೆ ಇಟ್ಕೊಂಡು ವಿದ್ಯಿನ ಆರಾಮ ಕುತ್ಕೊ ಅಂತ ಹೇಳ್ತಾನೆ. ಆಗ ವಿದ್ಯಾ ಭದ್ರನ್ ಜೊತೆ ಕುತ್ಕೊಂಡು ಅಲ್ಲಿಂದ ಒಯ್ತಾಳೆ. ಜೊತೆಲಿ ಒಯ್ತಾ ಅವ್ರಿಬ್ರು ಕಳೆದಂತ ಕ್ಷಣಗಳನ್ನ ಅವಳು ಗಿಫ್ಟಿಗ್ ಮಾಡ್ಕೊತಾ ಇರ್ತಾಳೆ. ಈ ಕಡೆ ಶಿವರಾಮೇಗೌಡ ಅಮ್ಮಮ್ಮನ್ ಜೊತೆ ಮಾತಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ ಅಷ್ಟೊತ್ಗೆ ಆ ಎಮ್ಮೆಲೆ ಸಂಪತ್ ಕುಮಾರ್ ಬರ್ತಾನೆ. ಮಾವಯ್ಯ ಎಮ್ಮೆಲೆ ಬಂದವ್ರೆ ಅಂತ ಕ್ವಾಟ್ಲೆ ಹೇಳ್ಬೇಕಾದ್ರೆ, ಓ ಬಾಪ ಎಮ್ಮೆಲೆ ಸಂಪತ್ ಬಾಪ ಕುತ್ಕೋ ಅಂತ ಶಿವರಾಮೇಗೌಡ್ರು ಹೇಳ್ತಿರ್ತಾರೆ. ಲೋ ಶಿವರಾಮ, ಈಗ ನೀವು ಬೀಗ್ರಾಯ್ತಿದಿರಿ, ಹಿಂಗಿದ್ಮೇಕೆ ನೀನ್ ಇನ್ನು ಎಮ್ಮೆಲೆ ಅಂತ ಕರಿತಿದ್ಯಲ್ಲ, ಬೀಗ್ರೆ ಅಂತ ಬಾಯ್ ತುಂಬಾ ಕರೀಲ ಅಂತ ಅಮ್ಮಮ್ಮ ಹೇಳ್ತಾರೆ. ಇವ್ರ ಗೌರವನ ಮರ್ತು ನನ್ನನ್ನ ಬೀಗ್ರೆ ಅಂತ ಕರೆಯೋಷ್ಟು ದೊಡ್ಡ ಮನ್ಸು ಇವನ್ಗಿರ್ಬೇಕಲ್ಲ, ಇರ್ಲಿ ನೋಡ್ಕತೀನಿ ಅಂತ ಸಂಪತ್ ಕುಮಾರ್ ಮನ್ಸಲ್ಲೇ ಅನ್ಕತಿರ್ತಾನೆ. ಅವ್ವ ನೀನ್ ಹೇಳಿದ್ದು ದಿಟನೆಯ, ಆದ್ರೆ ಏನ್ ಮಾಡೋದು, ತಕ್ಷಣಕ್ಕೆ ಅದು ಬಾಯಿಗೆ ಬರಕಿಲ್ಲ, ಆದಷ್ಟು ಬೇಗ ಇದನ್ನೆಲ್ಲ ಸರಿ ಮಾಡ್ಕತೀನಿ ಬಿಡವ ಅಂತ ಶಿವರಾಮೇಗೌಡ್ರು ಅಮ್ಮ ಮುಂಗೆ ಹೇಳ್ತಿರ್ತಾರೆ. ಅಷ್ಟೊತ್ಗೆ ಮನೆಯವರೆಲ್ರು ಅಲ್ಲಿಗ್ ಬರ್ತಾರೆ. ಓ ಬೀಗ್ರೆ ಚೆನ್ನಾಗಿದ್ದೀರಾ ಅಂತ ಈಶ್ವರಿ ಸಂಪತ್ತನ್ನ ಮಾತಾಡಿಸ್ತಿರ್ತಾಳೆ. ಹೇಳಿ ಬೀಗ್ರೆ ಏನ್ ಸಮಾಚಾರ ಅಂತ ಗೋವಿಂದ ಕೇಳ್ಬೇಕಾದ್ರೆ, ಅದು ಏನಿಲ್ಲ ಬೀಗ್ರೆ, ಮದ್ವೆ ಆಗಕ್ಕೆ ಅಳಿಯಂದ್ರಿಗೆ ಕಾಸ್ಟ್ಲಿ ಕಾರ್ನ ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಅಳಿಯಂದ್ರಿಗೆ ಯಾವ ಕಾರ್ ಇಷ್ಟನೋ ಅದನ್ನ ಇವತ್ತೇ ಹೋಗಿ ಬುಕ್ ಮಾಡಿ ಬರ್ಬೋದಲ್ವಾ, ಅದಕ್ಕೆ ಕೇಳ್ದೆ ಅಂತ ಎಮ್ಮೆಲೆ ಸಂಪತ್ ಹೇಳ್ತಿರ್ತಾನೆ. ಸಂಪತ್ತು ಇದೆಲ್ಲ ಯಾಕೆ ಹೇಳು, ನೀನ್ ಯಾವ್ದ್ ಇಷ್ಟನೋ ಅದನ್ನೇ ಬುಕ್ ಮಾಡಿದ್ರೆ ಆಯ್ತಿತ್ತಪ್ಪ ಅಂತ ಶಿವರಾಮೇಗೌಡ್ರು ಹೇಳ್ದಾಗ, ಅದು ಹಂಗಲ್ಲ ಗೌಡ್ರೆ, ಅದು ಇಷ್ಟಪಡ್ತಂದು ಅದು ಅಳಿಯಂದ್ರಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಯಾಕೆ ಹೇಳ್ತಿರೋದು ಅಂತ ಎಮ್ಮೆಲೆ ಸಂಪತ್ ಹೇಳ್ಬೇಕಾದ್ರೆ, ನೀವ್ ಹೇಳೋದು ಕರೆಕ್ಟೇ ಬಿಗ್ರೆ, ಒಂದ್ ನಿಮಿಷ ಇರಿ, ಈ ಚಿತ್ರ ಹೋಗಿ ಸುಭಾಷನ್ ಕರ್ಕ ಬರೋಗೆ ಅಂತ ಈಶ್ವರಿ ಚಿತ್ರನ ಕಳಿಸ್ತಾಳೆ. ಆಗ ಚಿತ್ರ ಹೋಗಿ ಸುಭಾಷನ್ನ ಕರ್ಕ ಬರ್ತಾಳೆ. ಹಂಗೆಯ ಎಮ್ಮೆಲೆ ತಾನ್ ತಂದಿರೋ ಬುಕ್ಲೆಟ್ ಗಳನ್ನ ತೋರಿಸ್ತಾನೆ. ಅದ್ರಲ್ಲಿ ಯಾವ್ಯಾವ ಕಾರ್ ಮಾಡೆಲ್ಗಳು ಬೇಕೋ ಅದೆಲ್ಲ ಇರ್ತದೆ, ಅದ್ರಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಈಶ್ವರಿ ಕೈಗೆ ಅದನ್ನ ಕೊಡ್ತಾನೆ. ಅದ್ರಲ್ಲಿರೋ ಕಾರ್ ಮಾಡೆಲ್ ಎಲ್ಲ ನೋಡಿ ಈಶ್ವರಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾಳೆ. ಎಲ್ಲ ತುಂಬಾ ಕಾಸ್ಟ್ಲಿ ಕಾರ್ಗಳಾಗಿರ್ತವೆ. ಈ ಸುಭಾಷನ್ಗೆ ಇಷ್ಟೆಲ್ಲಾ ಸಿಗ್ತಾದಲ್ಲ ಅಂತ ಸಾವಿತ್ರಿ ಮತ್ತೆ ವಿನಂತಿ ಇಬ್ರು ಉರ್ಕತಿರ್ತಾರೆ. ಅಷ್ಟರಲ್ಲಿ ಸುಭಾಷ್ ಅಲ್ಲಿ ಬರ್ತಾನೆ. ಅಂದ್ರೆ ನಿಮ್ಗೆ ಇಷ್ಟರಲ್ಲಿ ಯಾವ ಕಾರ್ ಬೇಕು ಹೇಳಿ, ಅದನ್ನೇ ಬುಕ್ ಮಾಡಿ ಬರ್ತೀನಿ ಅಂತ ಎಮ್ಮೆಲೆ ಹೇಳ್ಬೇಕಾದ್ರೆ, ಸರಿ ಮಾವ ಅಂತ ಹೇಳ್ತಾ ಸುಭಾಷ ಆ ಬುಕ್ಲೆಟ್ ನ ನೋಡ್ತಿರ್ತಾನೆ. ಒಂದೊಂದು ಕಾರ್ ಫೋಟೋನ ನೋಡ್ತಿರ್ಬೇಕಾದ್ರೆ, ಇದು 24 ಲಕ್ಷ, ಇದು 32 ಲಕ್ಷ ಅಂತ ಆ ಎಮ್ಮೆಲೆ ಸಂಪತ್ ಹೇಳ್ತಿರ್ತಾನೆ. ಅದನ್ನ ಕೇಳಿ ಚಿತ್ರ ಇನ್ನೂ ಹೊಸಿ ಜಾಸ್ತಿ ನೋಡ್ಲಾ ಅಂತ ಸುಭಾಷನ್ಗೆ ಹೇಳ್ತಿರ್ತಾಳೆ. ಆಗ ಅದ್ರಲ್ಲಿ ಒಂದು ಕಾರ್ನ ಸುಭಾಷ ಸೆಲೆಕ್ಟ್ ಮಾಡಿ, ಮಾವ ಈ ಕಾರ್ ನೋಡಿ ಅಂತ ಹೇಳ್ಬೇಕಾದ್ರೆ, ಇದು ಆನ್ ರೋಡ್ 52 ಲಕ್ಷ ಆಳಿ ಅಂದ್ರೆ ಅಂತ ಎಮ್ಮೆಲೆ ಸಂಪತ್ ಹೇಳ್ಬೇಕಾದ್ರೆ, ಏನು 52 ಲಕ್ಷವೇ
ಅಲ್ಲ ಅಷ್ಟ್ ದುಡ್ಡು ಕೊಟ್ಟು ಕಾರ್ ತಗೋಬೇಕೆ ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ ಹೌದು ಕಣವ, ಒಂದೊಂದ್ ಕಾರ್ಗಳು 1 ಕೋಟಿ ಮೇಲೇನೆ ಇರ್ತವೆ ಅಂತ ಎಮ್ಮೆಲೆ ಸಂಪತ್ ಹೇಳ್ದಾಗ ಅದನ್ನ ಕೇಳಿ ಅಮ್ಮಮ್ಮಂಗೆ ಶಾಕ್ ಆಯ್ತದೆ. ಏ ಸುಭಾಷ, ಆ 52 ಲಕ್ಷದ ಕಾರೇ ಕೇಳಲ್ಲ ಅಂತ ಈಶ್ವರಿ ಸುಭಾಷನ್ ಕಿವಿ ಹತ್ರ ಹೋಗಿ ಹೇಳ್ದಾಗ ಸರಿ ಕಣವ ಅಂತ ಹೇಳ್ತಾ ಸುಭಾಷ ಮಾವ ನನ್ಗೆ ಈ ಕಾರ್ ಇಷ್ಟ ಆಯ್ತು ಅಂತ ತೋರಿಸ್ತಾನೆ. ಸರಿ ಅಳಿ ಅಂದ್ರೆ ನಾನ್ ಇದನ್ನೇ ಬುಕ್ ಮಾಡ್ತೀನಿ ಅಂತ ಎಮ್ಮೆಲೆ ಸಂಪತ್ ಹೇಳ್ಬೇಕಾದ್ರೆ ಲೋ ಸುಭಾಷ, ಅವ್ವ ಹೇಳ್ದಂಗೆ 52 ಲಕ್ಷ ರೂಪಾಯಿ ಕಾರ್ ಬೇಕೇನ್ಲ, ಅದ್ ಇಟ್ಕೊಂಡ್ ಏನ್ ಮಾಡಿ ಹೇಳು. ಯಾವ ಕಾರ್ ತಕಂದ್ರು ಅದು ರೋಡ್ ಮೇಲೆ ತಾನೇ ಹೋಗುದು, ಒಂದ್ 20-30 ಲಕ್ಷದಲ್ಲಿ ನೋಡಕ್ಕಿಲ್ವೇನ್ಲ ಅಂತ ಶಿವರಾಮೇಗೌಡ್ರು ಹೇಳ್ಬೇಕಾದ್ರೆ ಹೊಟ್ಟೆ ಉರಿ ಇವನ್ಗೆ. ಯಾರೋ ಕಾರ್ ತಕೊಟ್ರೆ ನನ್ ಮಗನ್ಗೆ ಇವನ್ಗೆ ತಡ್ಕೊಳಕ್ ಆಯ್ತಿಲ್ಲ ಅಂತ ಈಶ್ವರಿ ಮನ್ಸ್ನಾಗೆ ಅನ್ಕಂದು ಶಿವರಾಮೇಗೌಡನ್ನೇ ಗುರಾಯಿಸ್ತಿರ್ತಾಳೆ. ಅಯ್ಯೋ ದೊಡಪ್ಪ, ಅವ್ರ ಮಾವನೇ ಇಷ್ಟಪಟ್ಟು ಕೊಡಿಸ್ತಾ ಇರದಲ್ವೇ, ಅವನ್ಗಿಷ್ಟ ಬಂದದೇ ತಕೊಳ್ಳಿ ಬಿಡಿ ದೊಡಪ್ಪ ಅಂತ ಚಿತ್ರ ಹೇಳ್ತಿರ್ತಾಳೆ. ಅಯ್ಯೋ ಚಿತ್ರ, ಅಣ್ಣ ಹೇಳೋದ್ರಲ್ಲೂ ದಿಟ ಅದೇ. 1 ಕೋಟಿ ರೂಪಾಯಿ ಕಾರ್ ತಕಂದ್ರು ಅದನ್ನ ಮನೇಲಿ ಇಟ್ಕೊಂಡ್ ಪೂಜೆ ಮಾಡಕಾದದೆ, ಅದು ಬಾಗ್ಲಲ್ಲಿ ತಾನೇ ನಿಂತ್ಕೊಳ್ಳೋದು. ಆಚೆ ಓಡಾಡೋ ಕಾಗೆ ಪಕ್ಷಿಗಳೆಲ್ಲ ಅದ್ರ ಮೇಲೆನೆ ತಾನೇ ಗಲೀಜ್ ಮಾಡೋದು. ಹಂಗಿದ್ಮ್ಯಾಕೆ ಅಂತ ಕಾರ್ಗೆ ಯಾಕೆ ನಾವು 52 ಲಕ್ಷ ಕೊಡ್ಬೇಕು ಹೇಳು. ಸುಮ್ಕೆ ಅದೊಂದು 24 ಲಕ್ಷದ ಕಾರ್ ಅದಲ್ಲ, ಅದನ್ನೇ ತಕೊಬಿಡು ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಅಯ್ಯೋ ಇಲ್ಲ ಕಣವ, ನನ್ ಅಳಿಯಂದ್ರು ಆಸೆ ಪಟ್ಟು ಕೇಳ್ತಾವ್ರೆ, ಅವ್ರಿಗೆ ಆ 52 ಲಕ್ಷ ರೂಪಾಯಿ ಕಾರ್ನೇ ತಕೊಡ್ತೀನಿ. ಸರಿ, ಇನ್ನು ಏನೇನ್ ಉಡುಗೊರೆ ಕೊಡ್ಬೇಕು ಅದನ್ನೆಲ್ಲ ಆಮೇಲೆ ಮಾತಾಡ್ಕೊಂಡು ನಿಮ್ಗೆ ಫೋನ್ ಮಾಡಿ ಹೇಳ್ತೀನಿ, ನಾನ್ ಇನ್ ಬರ್ತೀನಿ ಅಂತ ಎಮ್ಮೆಲೆ ಸಂಪತ್ ಹೇಳ್ಬೇಕಾದ್ರೆ ಅಯ್ಯೋ ಬೀಗ್ರೆ, ಊಟ ಮಾಡ್ಕೊಂಡು ಹೋಗೋರಂತೆ ಇರಿ ಅಂತ ಈಶ್ವರಿ ಹೇಳ್ತಾಳೆ. ಇರ್ಲಿ ಪರವಾಗಿಲ್ಲ ಬೀಗ್ರೆ, ಮದ್ವೆ ವಿಷಯದಲ್ಲಿ ತುಂಬಾನೇ ಕೆಲ್ಸಗಳವೆ, ಲಗ್ನ ಪತ್ರಿಕೆ ಬೇರೆ ಪ್ರಿಂಟ್ ಹಾಕ್ಸಕ್ ಕೊಟ್ಟಿದ್ವಿ, ಅದ್ ಬಂದ್ಮೇಲೆ ಬಂದು ನಿಮ್ಗ್ ಕೊಟ್ಟೋಗ್ತೀನಿ, ನಾನ್ ಇನ್ ಬರ್ತೀನಿ ಅಂತ ಹೇಳ್ತಾ ಎಮ್ಮೆಲೆ ಸಂಪತ್ ಅಲ್ಲಿಂದ ಹೋಯ್ತಾನೆ. ಲೋ ಭದ್ರಾ, ನೀನು ನಿಮ್ ಅಪ್ಪನ ಹತ್ರ ಕೇಳಿ 50 ಲಕ್ಷ ರೂಪಾಯಿ ಕಾರ್ ತಕೊಳಕಿಲ್ವೇನ್ಲ ಅಂತ ಅಮ್ಮಮ್ಮ ಕೇಳ್ಬೇಕಾದ್ರೆ ಏ ಅಮ್ಮಮ್ಮ, ಅಪ್ಪ ಹೇಳ್ದಂಗೆ 50 ಲಕ್ಷ ರೂಪಾಯಿ ಕಾರ್ ತಕಂದು ನಾ ಏನ್ ಮಾಡನೆ ಹೇಳು, ಸುಮ್ಕೆ ದುಡ್ಡನ್ ಯಾಕೆ ವೇಸ್ಟ್ ಮಾಡೋದು, ನನಗೆ ಅಂತ ಬೈಕ್ ಅದಲ್ಲ ಅಷ್ಟೇ ಸಾಕು ಅಮ್ಮಮ್ಮ ಅಂತ ಭದ್ರ ಹೇಳ್ದಾಗ ಅದನ್ನ ಕೇಳಿ ಅಮ್ಮಮ್ಮ ನಗ್ತಿರ್ತಾರೆ. ಹಂಗೆಯ ಸುಭಾಷ ಬಾರ್ಲ ಇಲ್ಲಿ ಅಂತ ಹೇಳ್ತಾ ಭದ್ರ ಸುಭಾಷನ್ಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾನೆ. ಸರಿ, ನಂಗೊಸಿ ಕೆಲ್ಸ ಅದೇ, ನಾನ್ ಹಿಂಗ್ ಬರ್ತೀನಿ ಅಂತ ಹೇಳ್ತಾ ಶಿವರಾಮೇಗೌಡ್ರು ಗೋವಿಂದ ಜೊತೆ ಆಚೆಗೆ ಹೋಯ್ತಾರೆ. ಇನ್ಮೇಲೆ ನನ್ ಮಗನ್ಗೆ ರಾಜಯೋಗ ಶುರುವಾಗದೆ ಅಂತ ಹೇಳ್ತಾ ಈಶ್ವರಿ ಖುಷಿ ಪಡ್ತಾ ಜೋರಾಗಿ ನಗಾಡ್ಬೇಕಾದ್ರೆ ಆಹಾ ಅಲ್ಲಿ ಬಿಟ್ಕಂದು ಹೆಂಗ್ ಕಿಸಿತಾವಳ್ ನೋಡು, ಪುಕ್ಸಟ್ಟೆ ಬರ್ತದೆ ಅಂತಂದ್ರೆ ಇಷ್ಟೊಂದೆಲ್ಲ ಖುಷಿ ಪಡ್ತಾಳೆ ಇವಳು ಅಂತ ಅಮ್ಮಮ್ಮ ಮನ್ಸಾಗೆ ಅನ್ಕಂದು ಈಶ್ವರಿನೇ ಗುರಾಯಿಸ್ತಾ ಇರ್ತಾರೆ. ಅಬ್ಬಾ, ನಮ್ ಕಣ್ ಮುಂದೆನೆಯ ಸುಭಾಷ 52 ಲಕ್ಷದ ಕಾರ್ ತಕತಾವನಲ್ಲವಾ ಅಂತ ವಿನಂತಿ ಹೇಳ್ಬೇಕಾದ್ರೆ ಎಷ್ಟು ಲಕ್ಷಕ್ ತಕಂದ್ರಿ ಏನಂತೆ, ನಾ ಹೇಳ್ದಂಗೆ ಅವನೇನು ತಕಂದೋಗಿ ಅದನ್ನ ಬೀರಲ್ಲಿ ಇಟ್ಕೊಳಕಾದದೆ, ಬಾಗ್ಲಲ್ಲೇ ಬಿದ್ದಿರ್ತದೆ, ಅದ್ರ ಮ್ಯಾಕೆ ಕಾಗೆ ಗಲೀಜ್ ಮಾಡೇ ಮಾಡ್ತದೆ ನೋಡೆ, ಅದ್ರಾಗಿರ 4 ಟೈರ್ನು ನಾನೇ ಪಂಚರ್ ಮಾಡುದು, ನೋಡ್ತೀರಿ ಏನ್ ಮಾಡ್ತೀನಿ ಇವ್ರಿಗೆ ಅಂತ ಹೇಳ್ತಾ ಸಾವಿತ್ರಿ ಮತ್ತೆ ವಿನಂತಿ ಇಬ್ರು ಖುಷಿ ಪಡ್ತಿರ್ತಾರೆ. ಈ ಕಡೆ ಭದ್ರ ತನ್ ಮೊಬೈಲ್ನಾಗೆ ಆಡ್ ಕೇಳ್ತಾ ಕುತ್ಕೊಂಡಿರ್ತಾನೆ. ಆಗ ವಿದ್ಯಾ ತನ್ ನೋಟ್ಸ್ ನ ಬರೀತಿರ್ತಾಳೆ. ಆ ಕಡೆ ಸರು ಕೂಡ ನೋಟ್ಸ್ ನ ಬರಿಬೇಕಾದ್ರೆ ಇದ್ದಕ್ಕಿದ್ದಂಗೆ ಹೊಟ್ಟೆಲಿ ಮಗು ಮೂವ್ಮೆಂಟ್ ಆಡಕ್ಕೆ ಶುರು ಆಯ್ತದೆ. ಚಂಪಾ ಅಡ್ಗೆ ಮಾಡಕ್ಕೆ ಅಂತ ತರಕಾರಿ ಕಟ್ ಮಾಡ್ತಿರ್ತಾಳೆ. ಸರು, ಚಂಪಾ ಇಬ್ರು ಬನ್ನಿ ಇಲ್ಲಿ ಅಂತ ವಿದ್ಯಾ ಕರೆದಾಗ ಯಾಕ್ ವಿದ್ಯಾಕ್ಕ ಅಂತ ಚಂಪಾ ಕೇಳ್ತಾಳೆ. ಏ ಬಾ ಇಲ್ಲಿ ಅಂತ ವಿದ್ಯಾ ಕರೆದಾಗ ಸರಿ ಆಯ್ತು ಅಂತ ಸರು ಮತ್ತೆ ಚಂಪಾ ಇಬ್ರು ಬಂದು ವಿದ್ಯನ್ ಪಕ್ಕ ಕುತ್ಕತಾರೆ. ಸರು, ಚಂಪಾ ನನ್ ತರನೇ ಇರೋ ಮಗ ಓಡಾಡ್ತಿರೋದು ನನ್ ಗೊತ್ತಾಯ್ತಾ ಇದೆ ಅಂತ ವಿದ್ಯೆ ಹೇಳ್ಬೇಕಾದ್ರೆ ಅಕ್ಕ ನಾನು ಒಂದೇ ಒಂದ್ಕಿತ ನೋಡ್ತೀನಿ ಅಂತ ಸರು ಹೇಳ್ತಿರ್ತಾಳೆ. ಸರಿ ಆಯ್ತು ಅಂತ ವಿದ್ಯೆ ಹೇಳ್ದಾಗ ಸರು ವಿದ್ಯನ್ ಹೊಟ್ಟೆನ ಮುಟ್ತಾಳೆ. ಆಗ ಹೊಟ್ಟೆ ಇರೋ ಮಗು ಮತ್ತೆ ಒದಿಯೋದಕ್ಕೆ ಶುರು ಮಾಡ್ತದೆ. ಅಯ್ಯೋ ಅಕ್ಕ, ನೋಡ್ದ ನಿನ್ ಮಗುನ, ಈಗ ನನಗೆ ಓದಿತಾ ಇದೆ, ಈ ಮಗಿನಪ್ಪ ಫೈಟ್ ಮಾಡಕ್ಕಿಲ್ವೇ, ಹಂಗೆ ನಿನ್ ಮಗ ಹೀಗೆ ಫೈಟ್ ಮಾಡ್ತಾವ್ ನೋಡು ಅಂತ ಸರಿ ಹೇಳ್ಬೇಕಾದ್ರೆ ಚಂಪಾ ಕೂಡ ಕೈ ಇಟ್ಟು ಹೌದು ವಿದ್ಯಾಕ್ಕ, ನಿನ್ ಮಗ ತುಂಬಾನೇ ಚೂಟಿ ಅದೆ ಅಂತ ಹೇಳ್ತಿರ್ತಾಳೆ. ಇದನ್ನ ಕೇಳಿ ಭದ್ರಂಗೆ ತಾನು ಒಂದ್ಕಿತ ವಿದ್ಯನ್ ಹೊಟ್ಟೆನ ಮುಟ್ಟಿ ಮಗ ಓಡಾಡೋದನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ದು ಗೆಪ್ತಿಗ್ ಬರ್ತದೆ. ಹಂಗೆ ಅವ್ರ 3 ಜನ ತುಂಬಾನೇ ಖುಷಿ ಪಡ್ತಿರ್ತಾರೆ ಒಬ್ರಿಗೊಬ್ರು ಮಾತಾಡ್ಕೊಂಡು. ಹಂಗೆ ಅವ್ರೆಲ್ರು ಕೆಲ್ಸ ಎಲ್ಲ ಮುಗಿಸಿ ಒಬ್ಬೊಬ್ರು ಹೋಗಿ ಒಂದೊಂದ್ ಕಡೆ ಮನಿಕತಾರೆ. ಎಲ್ರು ಮಲ್ಗಿದ್ರು ಸಹ ಭದ್ರ ಮಾತ್ರ ನಿದ್ದೆ ಬರಕ್ಕಿಲ್ಲ. ಅವನು ವಿದ್ಯೆ ಹೇಳದ್ ಮಾತನ್ನೇ ಗೆಪ್ತಿಗ್ ಮಾಡ್ಕೊಂಡು ಅವಳನ್ನೇ ನೋಡ್ತಿರ್ತಾನೆ. ಅವಳು ಚೆನ್ನಾಗ್ ನಿದ್ದೆ ಮಾಡಾದ್ಮ್ಯಾಕೆ ಭದ್ರ ಅವಳ ಹತ್ರ ಹೋಗಿ ನಿಂತ್ಕತಾನೆ. ಆಗ ಅವಳ ಸೀರೆ ಸೆರ್ಗು ಪಕ್ಕಕ್ ಸರಿಗಿರ್ತದೆ. ಅಲ್ಲಿ ಮಗು ಓಡಾಡೋದು ಕ್ಲೀನ್ ಆಗಿ ಕಾಣಿಸ್ತಿರ್ತದೆ. ಆಗ ಭದ್ರ ನಿಧಾನಕ್ಕೆ ಅವಳ ಪಕ್ಕ ಕುತ್ಕೊಂಡು ಅವಳ ಹೊಟ್ಟೆನ ಮುಟ್ತಾನೆ. ಆಗ ವಿದ್ಯನ್ಗೆ ಆ ತಕ್ಷಣಕ್ಕೆ ಎಚ್ಚರಿಕೆ ಆಯ್ತದೆ, ಇವ್ರು ಯಾಕೆ ಹಿಂಗ್ ಹೊಟ್ಟೆ ಮುಟ್ತಿದಾರು ಅಂತ ವಿದ್ಯಾ ಭದ್ರನ್ನೇ ನೋಡ್ತಿರ್ತಾಳೆ. ಆಗ ಮಗ
ಒದಿಯೋದಿಕ್ಕೆ ಶುರು ಮಾಡ್ತದೆ. ಅದನ್ನ ನೋಡಿ ಭದ್ರಂಗೆ ಶಾನೆ ಖುಷಿ ಆಯ್ತದೆ. ವಿದ್ಯಾ ತನ್ನ ಎಚ್ಚರಿಕೆಯಾಗಿದ್ರು ಸಹ ಅವ್ರಿಗೆ ಗೊತ್ತಾಗ್ಬಾರ್ದು ಅಂತ ಕಣ್ ಮುಚ್ಕಂದೇ ಇರ್ತಾಳೆ. ಆ ಒಂದು ಕ್ಷಣ ಅವನ್ಗೆ ಇಡೀ ಪ್ರಪಂಚನೇ ಅವನ್ ಕೈಲದೆ ಅನ್ನೋಷ್ಟು ಖುಷಿ ಆಯ್ತಿರ್ತದೆ. ಮತ್ತೆ ಮತ್ತೆ ಮಗ ಒದಿತಾನೆ ಇರ್ತದೆ. ಇದನ್ನ ಹೆಂಗ್ ಹೇಳ್ಬೇಕು, ಈ ಖುಷಿನ ಹೆಂಗ್ ಹೇಳ್ಕೋಬೇಕು ಅಂತ ಗೊತ್ತಾಗ್ದೆ ಅವ್ನ್ ಕಣ್ಣೀರ್ ಹಾಕ್ತಾ ತನ್ ಸೌಂಡ್ ಮಾಡಿದ್ರೆ ಎಲ್ಲಿ ಇವಳು ಎದ್ಬಿಡ್ತಾಳ ಅಂತ ತನ್ ಬಾಯಿ ಮುಚ್ಕೊಂಡು ಅಳೋದಿಕ್ಕೆ ಶುರು ಮಾಡ್ತಾನೆ. ಇದನ್ನ ವಿದ್ಯಾ ಸೈಡ್ ಕಣ್ಣಲ್ಲೇ ನೋಡ್ತಿರ್ತಾಳೆ. ಹಂಗೆ ಅವನು ಅವತ್ತು ಬಾರ್ ಹತ್ರ ಎಲ್ರ ಮುಂದೆ ನಿತ್ಕೊಂಡ್ ಮಾತಾಡಿದ್ ಮಾತು ಅವನ್ಗೆ ಗೆಪ್ತಿಗ್ ಬರ್ತದೆ. ನಾನ್ ಇವಳಿಗೆ ಇಂಥ ಮಾತನ್ನ ಹೇಳ್ಬಾರ್ದಾಗಿತ್ತು ಅಂತ ಭದ್ರ ಕಣ್ಣೀರ್ ಹಾಕ್ತಾ ವಿದ್ಯನ್ ಹೊಟ್ಟೆ ಮೇಲಿರೋ ತನ್ ಕೈನ ತೆಗ್ದು ನಿಧಾನಕ್ಕೆ ಅವಳ ಹೊಟ್ಟೆ ಹತ್ರ ತನ್ ಕಿವಿನ ತಗೊಂಡೋಗಿಡ್ತಾನೆ. ಆಗ ಅವನ್ಗೆ ಮಗಿದು ಹಾರ್ಟ್ ಬೀಟ್ ಕೇಳಿಸ್ತಿರ್ತದೆ. ಅದನ್ನ ಕೇಳಿ ಅವನು ಶಾನೆ ಖುಷಿ ಪಡ್ತಾನೆ. ನನ್ ಮಗ ನನ್ ಮಗ ನನ್ಗೆ ಒದಿತಾ ಇದೆ, ನನ್ ಮಗಿಂದು ಹಾರ್ಟ್ ಬೀಟ್ ಕೇಳಿಸ್ತಾ ಇದೆ ಅಂತ ಭದ್ರ ಶಾನೆ ಖುಷಿ ಪಡ್ತಿರ್ತಾನೆ. ಹಂಗೆಯ ಭದ್ರ ವಿದ್ಯನ್ ಹೊಟ್ಟೆ ನೋಡ್ತಾ ಕಣ್ಣೀರ್ ಹಾಕ್ಬೇಕಾದ್ರೆ ಆ ಕಣ್ಣೀರೆ ಹನಿಗಳು ವಿದ್ಯನ್ ಹೊಟ್ಟೆ ಮೇಕೆ ಬೀಳ್ತಿರ್ತವೆ. ಹಂಗೆಯ ಭದ್ರ ತನ್ನ ಅಳುನ ಕಂಟ್ರೋಲ್ ಮಾಡ್ಕೊಂಡು ವಿದ್ಯನ್ ಸೆರಗನ್ನ ಸರಿ ಮಾಡಿ ಹೋಗಿ ಮನಿಕತಾನೆ. ಆಗ ವಿದ್ಯಾ ಕಣ್ಬಿಟ್ಟು ಮನ್ಸ್ನಾಗೆ ಇಷ್ಟೊಂದೆಲ್ಲ ಪಿರುತಿ ಇಟ್ಕೊಂಡು ಯಾಕ್ ಗೌಡ್ರೆ ಅವತ್ತು ನನ್ ಮ್ಯಾಕೆ ಇಂತ ಆರೋಪ ಮಾಡಿದ್ರಿ, ಎಲ್ರ ಮುಂದೆ ನನ್ ಬಗ್ಗೆ ನನ್ ಮಗಿ ಬಗ್ಗೆ ಎಷ್ಟ್ ಕೆಟ್ಟದಾಗ ಮಾತಾಡಿದ್ರಿ, ಇದನ್ನ ನಾನ್ ಯಾವತ್ತು ಕ್ಷಮ್ಸಕಿಲ್ಲ ಗೌಡ್ರೆ, ಯಾವತ್ತು ಕ್ಷಮ್ಸಕಿಲ್ಲ ಅಂತ ಹೇಳ್ತಾ ಪಕ್ಕಕ್ ತಿರ್ಕೊಂಡು ತನ್ ಕಣ್ಣೀರನ್ನ ಒರ್ಸ್ಕತಾಳೆ. ಭದ್ರ ಮಾತ್ರ ತನ್ ಮಗಿನ ಮುಟ್ಟದೆ ಅನ್ನೋ ಒಂದು ಖುಷಿಲಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೆ. ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಗಿಯುತ್ತೆ. ಮತ್ತೆ ಇಂಟ್ರೆಸ್ಟಿಂಗ್ ಎಪಿಸೋಡ್ ನನಗೆ ಮುಂದೆ ಬರ್ತೀನಿ.